ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇರೋದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಪ್ ಎಲ್ಲರೂ ದೀಪಾವಳಿ ಹಬ್ಬನ ಖುಷಿಯಾಗಿ ಹಾಗೂ ಸೇಫಾಗಿ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ನನಗೆ ಎಸ್ಪೆಷಲಿ ದೀಪಾವಳಿ ಹಬ್ಬ ಅಂದರೆ ತುಂಬಾ ಇಷ್ಟ. ಎಲ್ಲರ ಮನೆಯಲ್ಲಿ ಮಾವಿನ ತೋರಣ, ಹಬ್ಬದ ವಾತಾವರಣ, ಹಬ್ಬದ ಊಟ ಮತ್ತು ಕಲರ್ ರಂಗೋಲಿ ಇವನ್ನೆಲ್ಲ ನೋಡೋದೇ ಒಂದು ಖುಷಿ. ಸುಮಾರು ಜನ ಈ ದೀಪಾವಳಿ ಟೈಮಲ್ಲಿ ಆಯುಧ ಪೂಜೆ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹಿರಿಯರ ಹಬ್ಬ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರ ಸಂಪ್ರದಾಯ ಪ್ರಕಾರ ಅವರು ಆಚರಣೆ ಮಾಡ್ತಾರೆ. ಹಾಗೆ ನಾವು ಈ ದೀಪಾವಳಿ ಟೈಮಲ್ಲಿ ನಾವು ಹಿರಿಯರ ಹಬ್ಬ ಮಾಡ್ತೀವಿ. ಆಲ್ಮೋಸ್ಟ್ ನಾವು ಬೆಳಗಿನಿಂದನೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊತ ಬಂದ್ವಿ. ಹಿರಿಯರಿಗೆ ಎಡೆ ಹಾಕೋದಕ್ಕೆಲ್ಲ ಮಧ್ಯಾಹ್ನದಿಂದನೇ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಒಬ್ಬೊಬ್ಬರು ಹಿರಿಯರ ಹಬ್ಬನ ಒಂದೊಂದು ಟೈಮಲ್ಲಿ ಮಾಡ್ತಾರೆ. ಕೆಲವರು ಮಾಲ್ದ ಅಮಾವಾಸ್ಯೆ ಮಾಡ್ತಾರೆ, ಕೆಲವರು ದೀಪಾವಳಿ ಮಾಡ್ತಾರೆ. ಇನ್ನು ನಾವು ದೀಪಾವಳಿ ಟೈಮಲ್ಲಿ ಹಿರಿಯರ ಹಬ್ಬನ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಹಿರಿಯರ ಹಬ್ಬನ ಎಂತಕ್ಕೆ ಮಾಡ್ತೀವಿ ಅಂದರೆ, ವರ್ಷಕ್ಕೊಂದು ಸರಿ ಆದ್ರೂ ಅವ್ರನ್ನ ನೆನೆಸಿ ಅವ್ರು ಎಲ್ಲೋ ಒಂದು ಕಡೆಯಿಂದ ದೂರದಿಂದನೇ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಭಾವಿಸ್ತಾ ಅವ್ರ ಆಶೀರ್ವಾದ ಸತಿಗೂ ನಮ್ಮ ಮೇಲೆ ಇರಲಿ ಅಂತ ಹಿರಿಯರ ಹಬ್ಬನ ಮಾಡ್ತೀವಿ. ಹಾಗೂ ಇನ್ನು ಈ ದೀಪಾವಳಿಗೆ ಬಂದರೆ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಇವರೆಲ್ಲ 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಮತ್ತೆ ಮರಳಿ ಬಂದಿದ್ದಕ್ಕೆ ದೀಪಾವಳಿ ಹಬ್ಬನ ಖುಷಿಯಾಗಿ ಮಾಡ್ತಾರೆ. ಮತ್ತು ದೀಪಾವಳಿ ಇದೊಂದೇ ಕಾರಣ ಅಲ್ಲ, ಸುಮಾರು ಕಾರಣಗಳಿದ್ದಾವೆ. ಹಾಗಾಗಿ ದೀಪಾವಳಿನ ಹಬ್ಬನ ಆಚರಿಸ್ತೀವಿ. ನಮ್ಮನೆ ದೀಪಾವಳಿ ಹಬ್ಬನೂ ನಾವು ತುಂಬ ಸಿಂಪಲಾಗಿ ಮಾಡಿದ್ವಿ. ಎಲ್ಲರ ಮನೆಗೂ ಹಬ್ಬ ಅಂದ್ರೇ ಒಂದು ಖುಷಿ. ಎಲ್ಲರ ಮನೆಯಲ್ಲಿ ಬಾಗಿಲ ಮುಂದೆ ಮಾವಿನ ತೋರಣ ಕಟ್ಟಿ ಇರುವೆ ಸಹಾಯದಷ್ಟು ಅವ್ರ ತಾಯಿಗೆ ಎಲ್ಲ ಮನೆ ಮಂದಿ ಎಲ್ಲ ಸೇರಿಕೊಂಡು ಸ್ವಲ್ಪ ಸಹಾಯ ಮಾಡ್ತಾ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಹಬ್ಬ ಆಚರಿಸಿದಾಗಿರ್ಬೋದು, ಹಾಗೂ ಒಟ್ಟಿಗೆ ಕೂತು ಊಟ ಮಾಡೋದಾಗಿರ್ಬೋದು, ಅವೆಲ್ಲ ನೋಡೋದೇ ಒಂದು ಚಂದ ಹಬ್ಬ ಅಂದರೆ. ಹಾಗೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಹಬ್ಬನ ಆಚರಿಸಿದ್ವಿ. ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಮತ್ತೆ ಬಾಗಿಲ ಮುಂದೆ ಒಂದು ಕಲರ್ ರಂಗೋಲಿನ ಬಿಟ್ಟು ಮಾವಿನ ತೋರಣ ಕಟ್ಟಿ ಹಿರಿಯರಿಗೆ ಎಡೆ ಹಾಕೋದಕ್ಕಂತೇಳಿ ಒಬ್ಬಟ್ಟು, ಹೆಸರುಬೇಳೆ ಪಾಯಸ, ಕಡಲೆಬೇಳೆ ಬೋಂಡ, ಸ್ವಲ್ಪ ಕೋಸಂಬರಿ ಮತ್ತೆ ಅನ್ನ ಸಾಂಬಾರು ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ತಾ ಇರೋದು ಒಂದು ದೀಪದ ರಂಗೋಲಿ ಇದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಬಂದು ಅಡುಗೆ ಮಾಡೋಣ ಅಂತ ಬಂದ್ವಿ. ತೊಗರಿಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆನೇ ಬೇಯೋದಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಬೆಲ್ಲನ ಕಾಯಿಸೋಕೆ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸರುಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀವಿ. ತೊಗರಿಬೇಳೆ ಬೇಯೋದಕ್ಕೆ ಒಂದು ಸ್ವಲ್ಪ ಪಾತ್ರೆ ದೊಡ್ಡದಿರಲಿ ಅಂತ ಹೇಳಿ ಚೇಂಜ್ ಮಾಡಿದ್ದೀವಿ ಪಾತ್ರೆನ. ನಮ್ಮ ಮನೆಯಲ್ಲಿ 3 ಬರ್ನರ್ ಇರೋದ್ರಿಂದ ಒಂದೊಂದರಲ್ಲಿ ಒಂದೊಂದು ಇಟ್ಕೊಂಡು ಬೇಗ ಮಾಡ್ಕೊತಾ ಇದ್ದೀವಿ ಕೆಲಸನ. ಇಲ್ಲಿ ಹೆಸರುಬೇಳೆ ಒಂದು ಸ್ವಲ್ಪ ಮೆತ್ತ ಬೆಂದಿದೆ. ಈ ಬೆಂದ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಕನ್ಸಿಸ್ಟೆನ್ಸಿಗೆ. ಮತ್ತು ಇನ್ನೊಂದು ಕಡೆ ನಾನು ತೋರಿಸಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳೋದಕ್ಕಂತ ಹೇಳಿ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ್ಮೇಲೆ 2 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹೆಸರುಬೇಳೆ ಪಾಯಸಕ್ಕೆ ಹಾಕ್ಕೊತೀನಿ ಅದನ್ನ.
ಇಲ್ಲಿ ನಾನು ಹಿರಿಯರು ಕೂರ್ಸೋದಕ್ಕಂತೇಳಿ ನೆಲನ ಮತ್ತೆ ನೀಟಾಗಿ ಒರೆಸ್ಕೊಂಡು ಒಂದು ಬಾಳೆದೆಲೆನ ಹಾಸಿದ್ದೀನಿ ಹಿರಿಯರು ಕೂರ್ಸೋದಕ್ಕಂತೇಳಿ. ಬಾಳೆದೆಲೆ ಮೇಲೆ ಒಂದಿಷ್ಟು ಅಕ್ಕಿ ಹಾಕ್ಬಿಟ್ಟು ಮತ್ತು ಒಂದು ಬಿಂದಿಗೆನಲ್ಲಿ ಅಜ್ಜ ಅಂತ ಕನ್ಸಿಡರ್ ಮಾಡಿ ಇನ್ನೊಂದು ಚಮನ ಅಜ್ಜಿ ಅಂತ ಕನ್ಸಿಡರ್ ಮಾಡಿ ಇಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಗಂಧ ಹಾಕ್ಕೊಳ್ತಾ ಇದ್ದೀವಿ ಆ ನೀರಿಗೆ. ಆಮೇಲೆ ನಾವು ಎಲೆನ ಇಟ್ಬಿಟ್ಟು ಕಾಯಿನ ಇಡ್ತೀವಿ. ಈಗ ಇಲ್ಲಿ ಅಜ್ಜ ಅಜ್ಜಿಗೆ ಎಡೆ ಹಾಕೋದಕ್ಕಂತೇಳಿ 2 ಚಕ್ಲಿ ಇಟ್ಟಿದ್ದೀವಿ ಬಾಳೆದೆಲೆ ಮೇಲೆ, ಮತ್ತು ಸ್ವಲ್ಪ ಕೋಸಂಬರಿ ಹಾಕ್ತಿದ್ದೀವಿ, ಮತ್ತು ಪಾಯಸ ಹಾಗೂ ಒಬ್ಬಟ್ಟು ಮಾಡಿದ್ವಿ, ಒಬ್ಬಟ್ಟು ಇಡ್ತೀವಿ.
ಕಡಲೆಬೇಳೆನ ನೆನೆಸಿ ಮಾಡಿರೋಂಥ ಬೋಂಡ ಇಡ್ತೇವೆ. ಮತ್ತು ಅಜ್ಜಿಗೆ ಒಂದಿಷ್ಟು ಸ್ವೀಟ್ಸು, ಹಣ್ಣು ಮತ್ತು ಖಾರ, ಮಂಡಕ್ಕಿ, ಒಂದಿಷ್ಟು ಕಾಯಿನ್ಸು ಇವನ್ನೆಲ್ಲ ಇಡ್ತೀವಿ ಅವ್ರ ಮುಂದೆ. ಅಜ್ಜಿಗೆ ಏನು ಎಡೆ ಮಾಡ್ತೀವೋ ಅದನ್ನೇ ಒಂದು ಮರಕ್ಕೆ ಕೂಡ ಎಡೆ ಮಾಡ್ತೀವಿ ನಾವು. ಆ ಮರನ ಹೊರಗಡೆ ತಗೊಂಡೋಗಿ ಪೂಜೆ ಮಾಡಿ ಬರ್ತೀವಿ ನಾವು. ಫಸ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಬಂದು ಪೂಜೆ ಮಾಡೋದು. ಆ ಒಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡಿಲ್ಲ ಇಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.